ಉರ್ದು ದೇಶದ ಪ್ರಪ್ರಥಮ ರಾಷ್ಟ್ರೀಯ ಭಾಷೆ ಅಂತೆ. ಜಗತ್ತಿನಲ್ಲಿರುವ ಎಲ್ಲಾ ಮಹಾನ್ ಗ್ರಂಥಗಳನ್ನ ರಾಷ್ಟ್ರೀಯ ಭಾಷೆಗೆ ಅನುವಾದಿಸಿದ್ದು ಮುಸ್ಲಿಮರಂತೆ. ಮುಸ್ಲಿಮರು ಭಾರತಕ್ಕೆ ಬಂದ ಮೇಲೇನೆ ಭಾರತದಲ್ಲಿ ವ್ಯಾಪಾರ ವಹಿವಾಟು ಪ್ರಾರಂಭ ಆಗಿದ್ದಂತೆ. ಇಲ್ಲೊಬ್ರು ವಿದ್ವಾಂಸರು ಭಾರತಕ್ಕೆ ಮುಸ್ಲಿಮರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಉರ್ದು ಭಾಷೆ ದೇಶದ ಪ್ರಪ್ರಥಮ ರಾಷ್ಟ್ರೀಯ ಭಾಷೆ ಆಗಿತ್ತು. ಜಗತ್ತಿನಲ್ಲಿರುವಂತಹ ಎಲ್ಲ ಗ್ರಂಥಗಳನ್ನು ಅನುವಾದಿಸಿದವರು ನಾವು. ಮುಸ್ಲಿಮರು ಭಾರತಕ್ಕೆ ಬರೋದಕ್ಕೂ ಮೊದಲೇ ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯ ಇತ್ತು. ಆರ್ಯಭಟ 5ನೇ ಶತಮಾನದಲ್ಲೇ ಭೂಮಿಯ ಸುತ್ತಳತೆಯನ್ನ ಕಂಡುಹಿಡಿದಿದ್ರು. ನಮಸ್ಕಾರ. ಮುಸ್ಲಿಮರು ಭಾರತಕ್ಕೆ ಕಾಲಿಟ್ಟಿದ್ದು 16ನೇ ಶತಮಾನದಲ್ಲಿ. ಅವರು ಬರೋದಕ್ಕೂ ಮೊದಲು ಭಾರತ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಹಳ ಮುಂದುವರೆದಿತ್ತು. ಈ ಕ್ಷೇತ್ರದಲ್ಲಿ ಮಾತ್ರ ಅಂತಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಮುಂಚೂಣಿಯಲ್ಲಿತ್ತು. 7ನೇ ಶತಮಾನದಲ್ಲಿ ಬ್ರಹ್ಮಗುಪ್ತ ಗಣಿತದಲ್ಲಿ 0 ಋಣಾತ್ಮಕ ಸಂಖ್ಯೆಗಳು ಮತ್ತು ದ್ವಿಘಾತ ಸಮೀಕರಣಗಳನ್ನು ಅಭಿವೃದ್ಧಿಪಡಿಸಿದ್ರು. ಚರಕ ಮಹರ್ಷಿ ಚರಕ ಸಂಹಿತೆ ಮತ್ತು ಸುಶ್ರುತ ಮಹರ್ಷಿ ಸುಶ್ರುತ ಸಂಹಿತೆ ಅನ್ನುವಂತಹ ಆಯುರ್ವೇದದ ಗ್ರಂಥಗಳನ್ನು ಬರೆದಿದ್ರು. ಮುಸ್ಲಿಮರು ಭಾರತಕ್ಕೆ ಬರೋದಕ್ಕೂ ಮೊದಲೇ ಭಾರತ ಉತ್ತಮ ಗುಣಮಟ್ಟದ ಉಕ್ಕನ್ನ ಉತ್ಪಾದಿಸ್ತಾ ಇತ್ತು. ಎಲ್ಲೋರದಲ್ಲಿರುವ ಕೈಲಾಸನಾಥ ದೇವಾಲಯ, ಕೊನಾರ್ಕ್ನಲ್ಲಿರುವಂತಹ ಸೂರ್ಯ ದೇವಾಲಯ, ತಂಜಾವೂರಿನಲ್ಲಿರುವಂತಹ ಬೃಹದೀಶ್ವರ ದೇವಾಲಯ, ಇದೆಲ್ಲವೂ ಕೂಡ ಮುಸ್ಲಿಮರು ಭಾರತಕ್ಕೆ ಕಾಲಿಡೋದಕ್ಕೂ ಮೊದಲೇ ಭಾರತದಲ್ಲಿ ನಿರ್ಮಾಣ ಆಗಿತ್ತು. ಆರ್ಯಭಟ 5ನೇ ಶತಮಾನದಲ್ಲೇ ಭೂಮಿಯ ಸುತ್ತಳತೆಯನ್ನ ಕಂಡುಹಿಡಿದಿದ್ರು. 5ನೇ ಶತಮಾನದಲ್ಲಿದ್ದ ಸೂರ್ಯ ಸಿದ್ಧಾಂತ ಅನ್ನುವಂತಹ ಗ್ರಂಥದಲ್ಲಿ ಗ್ರಹಗಳ ಸ್ಥಾನಗಳ ಬಗ್ಗೆ, ಗ್ರಹಣಗಳ ಬಗ್ಗೆ ಉಲ್ಲೇಖ ಇತ್ತು. 4ನೇ ಶತಮಾನದಲ್ಲೇ ಭಾರತೀಯರು ಲೋಹಶಾಸ್ತ್ರದಲ್ಲಿ ಪರಿಣಿತಿಯನ್ನ ಹೊಂದಿದ್ರು. ಮುಸ್ಲಿಮರು ಭಾರತಕ್ಕೆ ಬರೋದಕ್ಕೂ ಮೊದಲೇ, ಅಂದ್ರೆ ಮೊಘಲರು ತಮ್ಮ ಆಳ್ವಿಕೆಯನ್ನ ಪ್ರಾರಂಭ ಮಾಡೋದಕ್ಕೂ ಮೊದಲೇ ಭಾರತದಲ್ಲಿ ತಕ್ಷಶಿಲೆ, ಉಜ್ಜಯಿನಿಯಂತಹ ಯೂನಿವರ್ಸಿಟಿಗಳು ಇತ್ತು. ಮುಸ್ಲಿಮರು ಭಾರತಕ್ಕೆ ಬರೋದಕ್ಕೂ ಮೊದಲೇ ಭಾರತದಲ್ಲಿ ಭರತನಾಟ್ಯದಂತಹ ನೃತ್ಯ ಕಲೆಗಳಿತ್ತು. ಇಷ್ಟೇ ಅಲ್ಲ, ಇನ್ನೂ ಇದೆ. ಮೊಘಲರು ಭಾರತಕ್ಕೆ ಕಾಲಿಡೋದಕ್ಕೂ ಮೊದಲು ಭಾರತ ಎಲ್ಲಾ ಕ್ಷೇತ್ರಗಳಲ್ಲೂ ಉತ್ತುಂಗದಲ್ಲಿತ್ತು. ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲೊಬ್ಬ ಮಹಾನ್ ವಿದ್ವಾಂಸರು ಭಾರತಕ್ಕೆ ಮುಸ್ಲಿಮರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಬಹಳ ಮಾತನಾಡ್ಬಿಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೀವು ಒಂದ್ಸಲ ನೋಡಿ. ಅದು ಮುಸಲ್ಮಾನರಾಗಿದ್ದಾರೆ. ಉರ್ದು ಭಾಷೆ ದೇಶದ ಪ್ರಪ್ರಥಮ ರಾಷ್ಟ್ರೀಯ ಭಾಷೆ ಆಗಿತ್ತು. ಈ ಭಾಷೆಯನ್ನು ಕಂಡುಹಿಡಿದವರು ನಾವು ಮಾತ್ರ ಅಲ್ಲ, ಈ ರಾಷ್ಟ್ರೀಯ ಭಾಷೆಗೆ ಜಗತ್ತಿನಲ್ಲಿರುವಂತಹ ಎಲ್ಲ ಗ್ರಂಥಗಳನ್ನು ಅನುವಾದಿಸಿದವರು ನಾವು. ಆಗ ಜಗತ್ತಿಗೆ ಗೊತ್ತಾಯಿತು, ಅಲೆಕ್ಸಾಂಡರ್ ದಿ ಗ್ರೇಟ್ ಎಂದು ಹೇಳುವಂತಹ ಆ ಗ್ರೀಕ್ ರಾಜ ಈ ದೇಶಕ್ಕೆ ಬಂದಿದ್ದ. ಆ ರಾಜರ ಬಳಿಕದ ಇತಿಹಾಸವನ್ನು ತೆರೆದು ನೋಡಿದರೆ ಭಾರತಕ್ಕೂ ಹೊರ ಜಗತ್ತಿಗೂ ಯಾವುದೇ ಸಂಬಂಧ ಇರಲಿಲ್ಲ. ಮತ್ತೆ ಯಾವಾಗ ಸಂಬಂಧ ಆಯಿತು? ಮುಸಲ್ಮಾನರು ಈ ದೇಶಕ್ಕೆ ಬಂದಾಗ. ಮುಸಲ್ಮಾನರು ಈ ದೇಶಕ್ಕೆ ಬರುವ ಮೊದಲು ಈ ದೇಶಕ್ಕೂ ಹೊರ ಜಗತ್ತಿಗೂ ಸಂಪರ್ಕವೇ ಇರಲಿಲ್ಲ. ಜಗತ್ತಿಗೆ ಸಂಪರ್ಕವನ್ನು ಕಲ್ಪಿಸಿದವರು ನಾವು. ಈ ದೇಶಕ್ಕೆ ಉತ್ಕೃಷ್ಟವಾದಂತಹ ಭಾಷೆಯನ್ನು ಕೊಟ್ಟವರು ನಾವು. ರಾಮಾಯಣದಲ್ಲಿ ಏನಿದೆ, ಮಹಾಭಾರತದಲ್ಲಿ ಏನಿದೆ, ಅಥವಾ ಉಪನಿಷತ್ತಲ್ಲಿ ಏನಿದೆ ಎಂದು ಈ ದೇಶದ ಬಹುಸಂಖ್ಯಾತರಿಗೆ ತಿಳಿದೇ ಇರಲಿಲ್ಲ. ಕೇವಲ ಬೆರಳೆಣಿಕೆಯ ಸಂಸ್ಕೃತಿ ಬರುವಂತಹ ಜನರಿಗೆ ಮಾತ್ರ ತಿಳಿದಿತ್ತು. ರಾಮಾಯಣವನ್ನು ಮತ್ತು ಮಹಾಭಾರತವನ್ನು ಈ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಉರ್ದು ಭಾಷೆಗೆ ಅನುವಾದ ಮಾಡಿದವರು ಜಹಾಂಗೀರ್, ಮೊಘಲ್ ಸಂತತಿಯಾಗಿದ್ರು ಅವರು. ಈ ದೇಶದಲ್ಲಿರುವಂತಹ ರಹದಾರಿಗಳು, ಈ ದೇಶದಲ್ಲಿರುವಂತಹ ಯೂನಿವರ್ಸಿಟಿಗಳು, ಇದೆಲ್ಲ ಮುಸಲ್ಮಾನ್ ನಿರ್ಮಾಣ ಮಾಡಿದ್ರು. ಅಷ್ಟು ಮಾತ್ರವಲ್ಲ, ನೆಹರು ಹೇಳ್ತಾರೆ, ಈ ದೇಶಕ್ಕೆ ಮುಸಲ್ಮಾನರು ಬರುವ ಮುಂಚೆ ಕಟ್ಟಡ ಯಾವ ರೀತಿ ಕಟ್ಟಬೇಕು ಎಂಬುದರ ಕೂಡ ಅಷ್ಟರ ತನಕ ಜ್ಞಾನ ಇಲ್ಲದಂತಹ ಈ ಭಾರತೀಯರಿಗೆ ಕಟ್ಟಡದ ನಿರ್ಮಾಣದಲ್ಲಿ ಉತ್ಕೃಷ್ಟ ಶೈಲಿಯನ್ನು ಕಲಿಸಿಕೊಟ್ಟವರು ಮುಸಲ್ಮಾನರು. ತಾಜ್ ಮಹಲ್ ಅಂತ ಕಟ್ಟಡವನ್ನು ಈ ಜಗತ್ತು ಎಂದೂ ಕಂಡಿರಲಿಲ್ಲ, ಈ ದೇಶ ನೋಡಿ ಇರಲಿಲ್ಲ. ಅಂತಹ ಉತ್ಕೃಷ್ಟ ಮಟ್ಟದ ಕಟ್ಟಡವನ್ನು ಕಟ್ಟಿ ಜಗತ್ತಿನಲ್ಲಿ ಕೂಡ ಹೊಸ ಕ್ರಾಂತಿಯನ್ನು ಸೃಷ್ಟಿಸಿದವರು ನಾವು. ಇದನ್ನ ನೋಡಿ ಆದ್ಮೇಲೆ ಪ್ರಾರಂಭದಲ್ಲೇ ನಾನು ಅಷ್ಟೆಲ್ಲ ಯಾಕೆ ಹೇಳಿದೆ ಅನ್ನೋದು ನಿಮಗೆ ಅರ್ಥ ಆಗಿರಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.